ಕತೆ ಹೇಳಿಲ್ವಾ? ಪುಣ್ಯಕೋಟಿ ಪುಣ್ಯಕೋಟಿದು ಹೇಳಿದ್ದೀನಿ. ಮತ್ತೊಂದು ಹುಲಿ ಬಂತು. ಹುಲಿ ಕೇಳಿದಿರಾ? ಏನು? ಅವನು 2 ಸಲ ಸುಳ್ಳು ಹೇಳಿದ ಹುಲಿ ಬಂತು ಅಂತ. ಹೌದಾ? 3ನೇ ಸಲ ಕರೆದಾಗ ಯಾರೂ ಬರಲಿಲ್ಲ. ಹಾಗೆ ಆಗುತ್ತೆ ಜೀವನದಲ್ಲಿ ಕೂಡ. ಸತ್ಯ ಹೇಳಿದರೆ ಅಟ್ಲೀಸ್ಟ್ ಹೋಗ್ತೀನಿ, ಸುಳ್ಳು ಅಂತ ಹೇಳಿದರೆ 1 ಸಲ 2 ಸಲ ತಪ್ಪಿಸ್ತೀವಿ. 3ನೇ ಸಲ ಏನಾಗುತ್ತೆ? ಸುಳ್ಳು ಹೇಳಿದರೆ ಜೀವನದಲ್ಲಿ ದೇವರು ಪಾಠ ಕಲಿಸ್ತಾನೆ. ಹಾಗೆ ಮೇಷ್ಟ್ರುಗಳಿಗೆ, ಹಿರಿಯರಿಗೆ, ಗುರುಗಳಿಗೆ, ಅಪ್ಪ ಅಮ್ಮನಿಗೆ ಗೌರವ ಕೊಡಬೇಕು, ದೊಡ್ಡವರಿಗೆ ಸತ್ಯ ಹೇಳಬೇಕು. ಆಮೇಲೆ ಸರ್ಕಾರದ ಅಂದರೆ ಈ ದೇಶದ ಪ್ರಕೃತಿ ಸೌಂದರ್ಯಗಳು ಸರ್ಕಾರದ ಏನಂತ ಇದೆಯೋ ಅದನ್ನೆಲ್ಲ ಕಾಪಾಡಬೇಕು. ರೋಡ್ ಸೈಡ್ ಹೋಗುವಾಗ ಕಸ ಬಿಸಾಡಬಾರ್ದು, ಪ್ಲಾಸ್ಟಿಕ್ ಬಿಸಾಡಬಾರ್ದು, ಅದನ್ನು ಕಸವನ್ನು ಅಲ್ಲೇ ಹಾಕಬೇಕು ಎಲ್ಲಿ ಜಾಗ ಇದೆಯೋ ಅಲ್ಲಿ. ಆಮೇಲೆ ಮನೆಯನ್ನು ಪರಿಸರವನ್ನು ಸ್ವಚ್ಛ ಇಟ್ಕೋಬೇಕು. 2ನೇದಾಗಿ ಎಲ್ಲ ನಿಮ್ಮ ಕಲೀಗ್ಸ್ ಅಂದರೆ ನಿಮ್ಮ ಸಹಪಾಠಿಗಳನ್ನು ಗೌರವಯುತವಾಗಿ ನಡೆಸ್ಕೋಬೇಕು. ಯಾವುದು ಬೈಯೋದು, ಚಾಡಿ ಹೇಳೋದು ಅವೆಲ್ಲ ಮಾಡಬಾರ್ದು. ಭೇದ ಭಾವ ಮಾಡಬಾರ್ದು. ಯಾರನ್ನು ಕೂಡ ಎಲ್ಲರನ್ನ ಅಣ್ಣ ತಮ್ಮನ ಸಮಾನ ದೃಷ್ಟಿಯಿಂದ ನೋಡಬೇಕು. ಒಳ್ಳೆ ಮಕ್ಕಳಾಗಬೇಕು. ಮೇಯ್ನ್ ಸರ್ಕಾರದ ಸೇವೆ ಏನಿದೆಯೋ ಅದು ಸರ್ಕಾರಿ ನೌಕರರಾಗಲಿ, ನೀವು ಪ್ರೈವೇಟ್ ಕೆಲಸನೇ ಮಾಡಲಿ ಅಥವಾ ಸರ್ಕಾರಿ ಕೆಲಸ ಮಾಡಲಿ, ಸರ್ಕಾರದ್ದು ಅಂತ ಬಂದಾಗ ಅದನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಗಣರಾಜ್ಯೋತ್ಸವ, ಸ್ವಾತಂತ್ರ್ಯೋತ್ಸವ, ಗಾಂಧಿ ಜಯಂತಿ ಇಂತಹ ಶಾಲೆಯಲ್ಲಿ ಕರೆದಾಗ ತಪ್ಪಿಸಬಾರ್ದು, ತಪ್ಪದೆ ಹೋಗಬೇಕು. ಆಮೇಲೆ ಆದಷ್ಟು ಶಾಲೆಗೆ ರಜೆ ಹಾಕಬಾರ್ದು. ಅನಿವಾರ್ಯ ಕಾರಣ ಹುಷಾರಿಲ್ಲ ಅಂದಾಗ, ತೀರಾ ಮನೆಯಲ್ಲಿ ಏನೋ ತೊಂದರೆ ಆದಾಗ ತಪ್ಪಿಸ್ಬೋದು. ಆಮೇಲೆ ಚೆನ್ನಾಗಿ ಓದಬೇಕು. ಪಾಠ ಯಾವತ್ತು ಓದಿದ್ದನ್ನೇ ಬರೀಬೇಕು. ನಕಲು ಮಾಡಬಾರ್ದು. ನಕಲು ಮಾಡಿದರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು, ಜೀವನದಲ್ಲಿ ಪಾಸ್ ಆಗಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಈಗ ಗೊತ್ತಾಗಲ್ಲ ನಿಮಗೆ, ಮುಂದೆ ಭವಿಷ್ಯ ಗೊತ್ತಾಗುತ್ತೆ. ಚೆನ್ನಾಗಿ ಓದಿ, ಆದಷ್ಟು ಸರ್ಕಾರಿ ಕೆಲಸಕ್ಕೆ ಅದಕ್ಕೆ ಪ್ರಯತ್ನ ಮಾಡಿ. ಪರವಾಗಿಲ್ಲ ನೋಡಿ, ನೋ ಪ್ರಾಬ್ಲಮ್. ಒಳ್ಳೆದಾಗಿ ಓದಬೇಕು, ಆಯಿತಾ? ಅಪ್ಪ ಅಮ್ಮನಿಗೆ, ಸಹೋದರರಿಗೆ ಎಲ್ಲ ಗೌರವ ಕೊಡಬೇಕು. ನಿಮಗೇನು ಗೊತ್ತಿಲ್ಲೋ ಅದನ್ನು ಇನ್ನೊಬ್ಬರನ್ನ ಕೇಳಿ ತಿಳ್ಕೋಬೇಕು. ಏನು ನಿಮ್ಗೆ ಗೊತ್ತಿದೆಯೋ ಯಾರಾದರೂ ಕೇಳಿದರೆ ಅದನ್ನು ಹೇಳ್ಕೊಡ್ಬೇಕು. ನಾನು ಹೈಸ್ಕೂಲ್ 7th ನನ್ನ ನೋಟ್ಸನ್ನು ಎಲ್ಲ ಮಕ್ಕಳು ತಗೊಂಡು ಹೋಗ್ತಿದ್ದೆ. ನಾನು ಕನ್ನಡದಲ್ಲಿ 100ಕ್ಕೆ 100, PUCಯಲ್ಲಿ ಕನ್ನಡದಲ್ಲಿ 125ಕ್ಕೆ 125. ಮಕ್ಕಳು ಕೂಡ ಅಷ್ಟೇ, ಇಬ್ಬರು 120ಕ್ಕೆ 120. ಇವ್ರು ಸಣ್ಣ ಈಗ. ಕನ್ನಡದಲ್ಲಿ ನಾನು 100ಕ್ಕೆ 100. ಗೊತ್ತಾ? ನನಗೆ 3ನೇ ಕ್ಲಾಸಿನ ಪಾಠ ಈಗಲೂ ಬಾಯಿ ಆಟ ಇದೆ. ಒಂದು ಪಾಠ ಇತ್ತು ನಿಮ್ಗೆ ಇದೆಯೋ ಗೊತ್ತಿಲ್ಲ. ಈಗ ವನಸುಮಂದವಳನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ ಅಂತ ಶಿವರುದ್ರಪ್ಪ ಅವರು ಬರೆದಿರೋದು. ನಮಗಿತ್ತು ಸರ್, ಇಲ್ಲಲ್ಲ? ಇಲ್ಲ ಸರ್, ನೆನಪಿದೆ ನನಗೆ ಈಗಲೂ, ಅದು ನೆನಪಿದೆ. ಆಮೇಲೆ ಇದಿದೆ, ಅದು ದೊಡ್ಡ ಕ್ಲಾಸಿಗೆ ಬೈದೆ. 5ನೇ ಕ್ಲಾಸಿಗೆ 6ನೇ ಕ್ಲಾಸಿಗಿತ್ತು ನಮಗೆ. ರಾಘವಾಂಕದ್ದು ಮುರಿಯೊಡೆದ ಶೈಲ ವ್ಯತಿತ ಸಾಗರದಂತೆ ಬಿರಿದವು ರತನಿಕರ ಕಾಳಾಳುಗಳೊಂದು ನಿಮಿಷದಲ್ಲಿ ಅಂತ ಬರ್ತಿತ್ತು. ಈಗ ರಾಘವಾಂಕದಲ್ಲಿ ಹಾಕಲ್ವ ಇವರು? ಈಗ ಅಷ್ಟು ಮೇಲ್ಮಟ್ಟ ಸರ್. ಅದು ಹೈಸ್ಕೂಲಿಗೆ ಕೊಡ್ತಾರೆ ಸರ್, ಹೈಸ್ಕೂಲ್ಗೆ ಇವ್ರಿಗೆಲ್ಲ ಕ್ಲಾಸಲ್ಲಿ ಕೊಟ್ಟಿದ್ರು. ನೋಡಿ, ತನಿಯನು ನಿಚ್ಚಲು ಚಿತ್ತವ ಕೇಳಿ ತನಿಯನು ಕೇಳ ಮೇಳದ ಅಂತ ಭೀಷ್ಮಂದು ಎಲ್ಲ ಕಲಿಸ್ತಾ ಇದ್ರು ಅವಾಗ. ಓದಬೇಕು, ಚೆನ್ನಾಗಿ ಓದಬೇಕು. ಪುಸ್ತಕ ಮಾತ್ರ ಅಲ್ಲದೆ ಆದಷ್ಟು ಮೊಬೈಲ್ TV ನೋಡಬಾರ್ದು. ನನ್ನ ಮೊಬೈಲ್ ಇದೆ ನೋಡಿ. ನಾನು ಇಲ್ಲಿ ಡ್ಯೂಟಿಗೆ ಬರ್ತೀನಿ 9:30 9:45. ಈ ಮೊಬೈಲ್ ತೆಗೆದ್ರೆ ಒಳಗೆ ಹಾಕಿಬಿಟ್ರೆ ನಾನು ಸಂಜೆ 6 ಗಂಟೆಗೆ ಮೊಬೈಲ್ ನೋಡೋದು. ಹೌದು, ನೋಡೋದೇ ಇಲ್ಲ ಮೊಬೈಲ್. ನನ್ನ ಮನೇಲಿ ನನ್ನ ಮಕ್ಳಿಗೂ ಅಷ್ಟೇ ಮೊಬೈಲ್ ನೋಡಲಿಕ್ಕೆ ಬಿಡಲ್ಲ. TV ಜಾಸ್ತಿ ನೋಡಬಾರ್ದು. ಓದಬೇಕು, ಹೋಮ್ವರ್ಕ್ ಮಾಡಬೇಕು ಅಂತ TV ಜಾಸ್ತಿ ನೋಡಬಾರ್ದು. TVಯಲ್ಲಿ ನೋಡಿದ್ರು ಕೂಡ ಒಂದಷ್ಟು ಬೇಕಾದಷ್ಟು. ಮತ್ತು ತುಂಬ ಅದೇನಿದೆಯಲ್ಲ ಕಾರ್ಟೂನ್ಗಳನ್ನ ಅದನ್ನು ನೋಡಬಾರ್ದು. ಅದು ಮನುಷ್ಯನನ್ನು ಹಾಳು ಮಾಡುತ್ತೆ. ಕಾರ್ಟೂನ್ಗಳು ನಮ್ಮನ್ನು ಬುದ್ಧಿಯನ್ನು ಹಾಳು ಮಾಡುತ್ತೆ, ನಮ್ಮನ್ನು ಕಾರ್ಟೂನಿಸ್ಟ್ ಮಾಡ್ತದೆ. ಮೈಂಡ್ ನಮ್ಮ ಡೆವಲಪ್ ಆಗಲ್ಲ, ಬೆಳೆಯೋದಿಲ್ಲ. ಓದಬೇಕು. ನನಗೆ ನಮ್ಮ ಅಕ್ಕಂದ್ರೆ ಈಗಲೂ ಹೇಳ್ತಾರೆ, ನಮ್ಮಲ್ಲಿ ಇಲ್ಲಿ ಬೋಂಡ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಗೋಲಿ ಬಜೆ ಅಂತ ಹೇಳ್ತಾರೆ. ಅದನ್ನೇ ನಾನು ಪೇಟೆಗೆ ಮಾರಿ ಕಟ್ಕೊಂತಂದರೆ ನನ್ನ ಬೋಂಡ ತಿಂದ ಮೇಲೆ ಪೇಪರ್ಗೆ ಓದ್ತಾ ಇದ್ದೆ ನಾನು. ಆಗ ಪೇಪರ್ ಇರ್ತಿರ್ಲಿಲ್ಲ ನಮಗೆ. ಈಗ ನಮ್ಮ ಅಕ್ಕ ಹೇಳ್ತಾಳೆ, ಎಲ್ಲಿ ಬಿಸೆಟ್ ಪೇಪರ್ ಮುದ್ದೆ ಮಾಡಿ ಬಿಸೆಟ್ ತಗೊಂಡು ಓದ್ತಿದ್ದು ನಾವು ಅಂತ. ಹಾಗೆ ಚೆನ್ನಾಗಿ ಓದಿ ಶಾಲೆಗೆ ಒಳ್ಳೆ ಹೆಸರು ತರಬೇಕು. ಒಳ್ಳೆ ಮಾರ್ಕ್ಸು ತೆಗಿಬೇಕು. ಒಳ್ಳೆ ಆಟ ಪಾಠ ಎಲ್ಲದರಲ್ಲೇ ಸೇರ್ಕೋಬೇಕು. ಚೆನ್ನಾಗಿ ಓದಬೇಕಾಯ್ತಾ?